BSY ಬಿಚ್ಚು ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೇನು ಹೇಳ್ತಾರೆ ಯಡಿಯೂರಪ್ಪನವರು ಕೇಳೋಣ. ನೀವು ಇವತ್ತು ಮಾತಾಡಿದಂಥ ಪತ್ರಿಕಾಗೋಷ್ಠಿಯ ಕೆಲವೊಂದು ಮಾತುಗಳು, ತಾವೇನೋ ಒಂದು ಹೇಳಿದ್ರಿ, 40 ವರ್ಷ, ನಾನು ಕೂಡ 40 ವರ್ಷ ಸಂಘದಲ್ಲಿದ್ದಂಥವನು, ನೀವು ಕೂಡ 40 ವರ್ಷ ಸಂಘದಲ್ಲಿದ್ದೀರಿ. ನಾನು ಆ ರೀತಿ ದಿಢೀರ್ನೇ ಬಂದು ಅಧಿಕಾರಕ್ಕೆ ಕೂತಂಥವನಲ್ಲ, ನಾನು ಕಷ್ಟಪಟ್ಟು ಅಧಿಕಾರ ಗಳಿಸ್ಕೊಂಡಿರೋದು ಅಂತ. ಅಂದರೆ ನೇರವಾಗಿ ನೀವು ಗಡ್ಕರಿಯವ್ರಿಗೆ ಹೇಳಿದ್ರಿ ನೀವು ಅಂತ, ನಿಮ್ಮಂಗಲ್ಲ ನಾವು ಅಂತ ಹೇಳಿಂದ. ನಾವು ಹಾಗಲ್ಲ. ನಿತಿನ್ ಗಡ್ಕರಿ ಅವರನ್ನು ನಾನಿವತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಮಾತನಾಡುವಂಥ ಕಾಲದಲ್ಲಿ ಯಾವುದೇ ಕಾರ್ಯಕರ್ತ ಸ್ಥಾನಮಾನಕ್ಕಾಗಿ ಬಡಿದಾಡಬಾರ್ದು, ಸ್ಥಾನಮಾನಗಳು ತಾನಾಗೆ ದೊರೆಯಬೇಕು, ಕುರ್ಚಿಗಾಗಿ ಬಡಿದಾಡಬಾರ್ದು, ಈ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸರಿ ಇದೆ ಅದು. ನಾನೇನು ಹೇಳಿದ್ದೇನೆ ನಿತಿನ್ ಗಡ್ಕರಿಜಿಯವರಿಗೆ, ನೀವು ಯಾವ ರೀತಿ ಪರಿವಾರದ ಹಿನ್ನೆಲೆಯಲ್ಲಿ ಬೆಳೆದು ಬಂದರೋ ನಾನು ಅದೇ ರೀತಿ ಪರಿವಾರದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿದ್ದೇನೆ. 40 ವರ್ಷ ಕಾಲ ಯಾವುದೇ ಸ್ಥಾನಮಾನವನ್ನು ಅಪೇಕ್ಷೆ ಪಡೆದೇನೆ ಹುಚ್ಚರಂತೆ ರಾಜ್ಯದ ಉದ್ದಗಲು ಅಲ್ದಿದ್ದೇವೆ, ರಕ್ತ ಸುರಿಸಿ ಬೆವರರಿಸಿ ಪಕ್ಷವನ್ನು ಕಟ್ಟಿದ್ದೇವೆ. ಆ ರೀತಿ ಪಕ್ಷ ಕಟ್ಟಿದಂಥ ಯಡಿಯೂರಪ್ಪನಿಗೆ ಇಂಥ ರೀತಿ ಅಪಮಾನಗಳು ನಡೀತಾ ಇರಬೇಕಾದ್ರೆ ಕೈ ಕಟ್ಕೊಂಡು ಕುಂತ್ಕೊಳ್ಳೋದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ ಹೊರತು ಬೇರೆ ಅರ್ಥದಲ್ಲಿ ನಾನು ಹೇಳಿಲ್ಲ. ನನಗೊಂದು ತೃಪ್ತಿ ಇದೆ. ಒಬ್ಬ ಸಾಮಾನ್ಯ ಮನೆತನದಿಂದ ಬಂದಂಥ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆದ. ವೋಟ್ ಬ್ಯಾಂಕ್ ರಾಜಕಾರಣ ನಡೀತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ದೀನದಲಿತರು, ಹಿಂದುಳಿದ ವರ್ಗದವರು ಎಲ್ಲರನ್ನೂ ಉಪಯೋಗ ಮಾಡಿಕೊಂಡು ಅವ್ರ ಮೂಗಿಗೆ ತುಪ್ಪ ಹಚ್ಚಿ ಅಧಿಕಾರದಲ್ಲಿರುವಂಥ ಪ್ರಯತ್ನಗಳು ಇಂದಿನ ಸರ್ಕಾರಗಳು ಮಾಡಿದವು. ನಾನು ಕೇಳ್ತೇನೆ, ಅದು ವಾಲ್ಮೀಕಿ ಜಯಂತಿ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ಕೊಟ್ಟಿರುವಂಥ ಸವಲತ್ತುಗಳಿರ್ಬೋದು, ಬಣಜಾರ ಸಮಾಜದ ಅಭಿವೃದ್ಧಿ ನಿಗಮ ಇರ್ಬೋದು, ಭೋವಿ ಜನಾಂಗಕ್ಕೆ ಕೊಟ್ಟಂಥ ಸವಲತ್ತುಗಳಿರ್ಬೋದು. ನಾನು ಕೇಳ್ತೇನೆ, ಇಷ್ಟು ವರ್ಷಗಳು ನಿಮ್ಮನ್ನು ವೋಟ್ ಬ್ಯಾಂಕಾಗಿ ಉಪಯೋಗ ಮಾಡಿಕೊಂಡದ್ದು ಯಾವುದಾದ್ರೂ ರಾಜಕೀಯ ಪಕ್ಷ ನಿಮ್ಮನ್ನು ಗುರುತಿಸಿದ್ರ? ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸ್ತೇವೆ, BJPಯಿಂದ ದೂರ ಇರಿ ನೀವು ಹೇಳ್ಕೊಂಡು ಬಂದ್ರಿ. ಆದರೆ ಯಡಿಯೂರಪ್ಪ BJPಯಿಂದ ಬಂದನು. ಆದರೆ ನಾನು ಅಲ್ಪಸಂಖ್ಯಾತರಿಗೆ ಮಾಡಿದಂಥ ಸವಲತ್ತುಗಳು ಬೇರೆ ಯಾರಾದರೂ ಮಾಡಿದ್ರ? ನನ್ನ ಮನಸ್ಸಿನಲ್ಲಿ ಸ್ವಾಮಿ ಒಂದು ಸ್ಪಷ್ಟ ಅಭಿಪ್ರಾಯ ಇದೆ. ಜಗತ್ತಿನ ಯಾವುದೇ ದೇಶದಲ್ಲಿ ಇಷ್ಟು ಜಾತಿ ರಾಜಕಾರಣ ಬೇರೆ ಯಾವುದೇ ದೇಶದಲ್ಲಿ ಇಲ್ಲ. ಜನತೆಯ ಪ್ರತಿನಿಧಿಗಳು ನಾವು, ಅವರ ಸಮಸ್ಯೆಗಳನ್ನ ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಅಗತ್ಯ ಇಲ್ಲ. ಆಡಳಿತ ಪಕ್ಷದಲ್ಲಿದ್ದೀವಿ ಅಂತೇಳಿ ಮುಜುಗರಕ್ಕೊಳಗಾಗಿ ಕೈ ಕಟ್ಕೊಂಡು ನಾವು ಕೂತ್ಕೊಳ್ಳೋಕ್ಕಾಗುತ್ತೇನೋ? ವಿರೋಧ ಪಕ್ಷದ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತೆ, ಆಡಳಿತ ಪಕ್ಷದ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತೆ. ಈಗ ಕಾಂಗ್ರೆಸ್ ನಮ್ಮ ಸ್ನೇಹಿತರು, ಡೆಲ್ಲಿಗೆ ಹೋಗಿ ಆಡಳಿತ ಪಕ್ಷದ ಪಾತ್ರ ನಿರ್ವಹಿಸಲಿ, ಆಡಳಿತ ಪಕ್ಷದ ಪ್ರತಿನಿಧಿಗಳಾಗಿ. ಬೆಂಗಳೂರಿನಲ್ಲಿದ್ದು ಕರ್ನಾಟಕದಲ್ಲಿದ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ನಮ್ಮ ಸರ್ಕಾರದ ವಿರುದ್ಧ. ಎರಡೂ ಪಾತ್ರವನ್ನು ಕಾಂಗ್ರೆಸ್ನವರು ಅನುಸರಿಸಬೇಕಾಗುತ್ತೆ. ನಾ ಬೇಡ ಅಂತ ಹೇಳಿಲ್ಲ. ಆ ಪಾತ್ರವನ್ನು ನಿರ್ವಹಿಸದೇ ಇದ್ದಾಗ ನೀವು ಇದನ್ನು ಮಾಡಿ ಅಂತೇಳಿ ಹೋರಾಟಗಿಳಿಯುವಂಥದ್ದು ನನ್ನ ಅನಿವಾರ್ಯ ಸಂದರ್ಭ. ಬೇರೆ ಸಂದರ್ಭ ಆಗಿದ್ದರೆ ಬರಗಾಲದ ಈ ದುಸ್ಥಿತಿನ ಸಹಿಸ್ಕೊಂಡು ಕೈ ಕೊಟ್ಕೊಂಡು ಕುಂತ್ಕೊತಾ ಇರಲಿಲ್ಲ. ಹೇಗೆ ನಿದ್ದೆ ಬರುತ್ತೆ ಸ್ವಾಮಿ? ಕಾವೇರಿ ನದಿ ನೀರಿನ ವಿವಾದದಲ್ಲಿ 9,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೇಳಿದೆಯಲ್ಲ. ನಮ್ಮ ಜಲಾಶಯದಲ್ಲಿ ನೀರಿಲ್ಲ, ತಮಿಳರು ಕನ್ನಡಿಗರು ಅಂತ ನಾವು ಬಡಿದಾಡಬೇಕಾಗುತ್ತಾ? ಈ ಸಂದರ್ಭದಲ್ಲಿ ಹೋಗಿ ಕುಂತು ಪ್ರಧಾನಿ ಆದಂಥವರು ತಮಿಳುನಾಡಿನ ಮುಖ್ಯಮಂತ್ರಿ ಕರೆಸಿ, ಕರ್ನಾಟಕದ ಮುಖ್ಯಮಂತ್ರಿ ಕರೆಸಿ, ಅಮಿಕಬಲ್ ಆಗಿ ನೀವೆಲ್ಲ ಅಣ್ತಮ್ಮದಿರಂತೆ ಮಾಡ್ಕೊಂಡು ಹೋಗಿಯಪ್ಪ, ಈ ಪರಿಸ್ಥಿತಿ ಇದೆ, ನಿಮಗೆ ಎಷ್ಟು ನೀರು ಬೇಕು, ನಿಮಗೆ ಎಷ್ಟು ನೀರು ಬೇಕು, ಇತ್ತಾನೇ ನಾವು ನಿರ್ವಹಣೆ ಮಾಡಬೇಕಾದಂಥ ರೀತಿ. ಈ ಪಾತ್ರವನ್ನು ಕೇಂದ್ರದ ಸಚಿವರು ಮಾಡ್ತಾ ಇದ್ದಾರಾ? ಬೇರೆ ಯಾರಾದರೂ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ? ಇದು ಈ ನೋವಿನಿಂದ ನಾನು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ರೀ, ಕಣ್ಣೀರು ಹಾಕ್ತೇನೆ. ಇದು ನನ್ನ ಸ್ವಂತದ್ದೇನಿದೆ. ಈ ಸಮಸ್ಯೆಗಳು ನನ್ನನ್ನು ಕಾಡ್ತಾ ಇದೆ. ಈ ಸಮಸ್ಯೆಗಳು ನನ್ನ ನಿದ್ರೆ ಕೆಡಿಸ್ತಾ ಇದೆ. ನನ್ನ ರಾಜ್ಯದ ಜನ ಏನು ತಪ್ಪು ಮಾಡಿದ್ರು ಅಂತ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕು ಅವರು. ಅದಕ್ಕಾಗಿ ನಾನು ಸಂಕಲ್ಪ ಮಾಡಿದ್ದೇನೆ. ಇವತ್ತು ನಾನು ಪ್ರವಾಸ ಮಾಡ್ತಿರುವಂಥದ್ದು ಬರಗಾಲದ ವೀಕ್ಷಣೆಗೋಸ್ಕರ. ನಾನು ಪ್ರವಾಸ ಮಾಡ್ತಾ ಇರುವಂಥದ್ದು ನನ್ನ ಮುಂದಿನ ಪಾತ್ರ ಏನು ಅಂತ ಜನರ ಅಭಿಪ್ರಾಯವನ್ನು ಕೇಳೋಕ್ಕೋಸ್ಕರ. ಸೊ ಆದ್ದರಿಂದ ಸ್ಥಾನಮಾನಗಳು ಇರಲಿ, ನನ್ನ ಕರ್ತವ್ಯವನ್ನು ನಾನು ಬದುಕಿರೋವಾಗಿ ನಿರ್ವಹಿಸ್ತೇನೆ, ಜನರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊತೇನೆ. ಇದು ನನ್ನ ಸಂಕಲ್ಪ. ನಂಗೆ ಸ್ವಂತದ್ದೇನೂ ಇಲ್ಲ. 24 ಗಂಟೆ ನನ್ನ ಚಿಂತೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆನೇ, ಶ್ರೀಸಾಮಾನ್ಯನ ಬಗ್ಗೆನೇ. ಅದನ್ನು ಇದನ್ನು ಯಾರಾದರೂ ಸ್ವಾರ್ಥಕ್ಕಾಗಿ ಯಡಿಯೂರಪ್ಪನವ್ರು ಬಡಿದಾಡ್ತಾ ಇದ್ದಾರೆ, ಏನೋ ಆಸೆ ಇಟ್ಕೊಂಡು. ಹೌದು, ಮನುಷ್ಯನಿಗೆ ಆಸೆ ಇರಬೇಕು. ಅಧಿಕಾರ ಯಾತಕ್ಕೋಸ್ಕರ? ಜನರ ಕಲ್ಯಾಣಕ್ಕೋಸ್ಕರ. ಅಧಿಕಾರ ಇಲ್ಲದೆ ನೀವೇನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಈ ಡೆಮಾಕ್ರಸಿ ಈ ವ್ಯವಸ್ಥೆಯಲ್ಲಿ ನಾವು ಸ್ಥಾನಮಾನಗಳನ್ನು ತಗೊಂಡು ಅದನ್ನು ಉಪಯೋಗ ಜನತೆಗಾಗಿ, ಜನರಿಗೋಸ್ಕರ ಮಾಡಬೇಕು. ಅದನ್ನು ಆ ಕೆಲಸ ಮಾಡಿದ್ದೆ ನಾನು ಪ್ರಾಮಾಣಿಕವಾಗಿ. ವಿನಾಕಾರಣ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಹೊರಿಸಿ ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ರೆ ನಾನು ಹಿಂದೆ ಸರಿತೀನಿ ತಿಳ್ಕೊಂಡಿದ್ದಾರೆ ಅವರು. ಇದು ಸಾಧ್ಯ ಇಲ್ಲ ಸ್ವಾಮಿ.
ನಾನು ಹಳ್ಳಿಯಿಂದ ಬಂದವನು, ಸಾಮಾನ್ಯ ರೈತನ ಮಗನಾಗಿ ಜನರ ಕಷ್ಟ ಕಾರ್ಪಣ್ಯ ಗೊತ್ತು. ತಲಕಾವೇರಿಯಿಂದ ಒಂದು ಬಾರಿ ಪಾದಯಾತ್ರೆ, ಬಸವ ಕಲ್ಯಾಣದಿಂದ ಬನವಾಸದಿಂದ ಪಾದಯಾತ್ರೆಗಳು, ಅದೆಷ್ಟು ಹೋರಾಟಗಳು. ಇದೆಲ್ಲದರ ಪರಿಣಾಮ ಇವತ್ತು ಎಲ್ಲರ ಸಹಕಾರದಿಂದ, ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ BJP ಅಧಿಕಾರಕ್ಕೆ ಬಂದು ಕನಸು ಮನಸ್ಸು ನಾವು ನಿರೀಕ್ಷೆ ಮಾಡಿದ್ವಿ. ನಾವು ಕರ್ನಾಟಕದಲ್ಲಿ ದಕ್ಷಿಣ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅಂತ ಅದನ್ನು ಕಳ್ಕೊತಾ ಇದ್ದೀವಲ್ಲ ನಾವು ನಮ್ಮ ಕಣ್ಣು ಮುಂದೆನೆ. ಬೇರೆ ಪಕ್ಷಗಳು ಮುಂದೇನು ಅಂತ ಅವ್ರ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ನಾವು ಅಧಿಕಾರ ಕಳ್ಕೊತಾ ಇದ್ದೀವಿ, ನಮ್ಮ ಕಣ್ಣು ಮುಂದೆನೆ ಜಾರಿ ಹೋಗ್ತಾ ಇದೆ. ಓಕೆ, ನಮ್ಮ ಕಣ್ಣು ಮುಚ್ಕೊಂಡು ಕುಂತಿದ್ದೀವಿ. ಓಕೆ, ತಾವು ಹೇಳಿದ್ರಿ ನೀವೇ ಆಡಳಿತ ಪಕ್ಷ, ನೀವೇ ವಿರೋಧ ಪಕ್ಷ. ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡಲೇಬೇಕಾಗತ್ತೆ. ವಿರೋಧ ಪಕ್ಷಗಳು ಸರಿಯಾದ ರೀತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಲಿಲ್ಲ ಅಂತ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದೀರಿ. ನೀವೇ ಮಾಡ್ಬೋದಲ್ಲ ಹಾಗಾದ್ರೆ? ಈ ಕಾವೇರಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ತಿರುವಳ್ಳುವರ ಪ್ರತಿಮೆ ವಿಚಾರನ ತಗೊಂಡೋಗಿ ಅಲ್ಲಿ ತನಕ ಮಾತಾಡಿ ಸಮಸ್ಯೆನ ಬಗೆಹರಿಸಿದ್ರಿ. ಪರಿಸ್ಥಿತಿ ಹೀಗಿದೆ ರಾಜ್ಯದ್ದು, ಯಾವುದೋ ಕಸದ ವಿಚಾರಕ್ಕೋಸ್ಕರ ನೀವು ಚೆನ್ನೈಗೆ ಹೋಗಿ ಬರ್ತೀರಿ, ಹೋಗಿ ಒಂದ್ಸರಿ ನೀವೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೋದಲ್ಲ, ಮಾತಾಡ್ಬೋದಲ್ಲ, ಸ್ಥಿತಿಗತಿಗಳೇನು ಅನ್ನೋದನ್ನು ವಿವರಿಸ್ಬೋದಲ್ಲ ತಾವು. ನೋಡಿ, ಈ ಸಂದರ್ಭದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿಗೆ ಮಾತನಾಡಬೇಕಾದ್ರೆ ಒಂದು ಸ್ಥಾನಮಾನದ ಅಗತ್ಯ ಇರುತ್ತೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆ ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸವನ್ನು ಕೇಂದ್ರದ ಪ್ರಧಾನಿಯವರು ಮಾಡಬೇಕಾಗತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು, ತಮಿಳುನಾಡಿನ ಮುಖ್ಯಮಂತ್ರಿಗಳು ಕುಂತು ಕೆಲವು ತಜ್ಞರು ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸುಪ್ರೀಂ ಕೋರ್ಟ್ ಇಲ್ಲದೇ ಹೊರಗಡೆನೇ ಮಾತುಕತೆ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ. ನೀರಾವರಿ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ ಬಡಿದಾಡೋದು ಬೇಡ, ಪರಸ್ಪರ ಅಣ್ಣತಮ್ಮಂತೆ ಬದುಕೋಣ. ಈ ಬಗ್ಗೆ ಯಾರಾದರೂ ಮಾರ್ಗದರ್ಶನ ಮಾಡಬೇಕು, ಈ ಬಗ್ಗೆ ಚಿಂತನೆ ನಡೀಬೇಕು. ಇದು ಯಡಿಯೂರಪ್ಪನ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಆಗಿದ್ದನ್ನು ಮಾಡಿದ್ದೇನೆ, ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೇನೆ. ಈ ಸಮಸ್ಯೆಗಳು ಬಂದಿರಲಿಲ್ಲ. ಈ ಸಮಸ್ಯೆ ಬರೋದಕ್ಕೆ ಜಗದೀಶ್ ಶೆಟ್ಟರು ಕಾರಣ ಅಥವಾ ಮತ್ತೊಬ್ಬರು ಕಾರಣ ನಾನು ಹೇಳೋದಿಲ್ಲ. ಏನೋ ಭಗವಂತನ ಅವಕೃಪೆಗೆ ನಾವು ಗುರಿಯಾಗಿದ್ದೇವೆ. 71 ನಂತರ ಹಿಂದೆಂದೂ ಇಲ್ಲದ ಭೀಕರ ಬರಗಾಲ ಇದೆ. ಈ ಸಂದರ್ಭದಲ್ಲಿ ಕಚ್ಚಾಡೋದನ್ನು ಬಿಟ್ಟು ರಾಜ್ಯದ ರೈತರ ಹಿತದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾವು ಪ್ರವಾಸ ಮಾಡ್ತಿರೋದು ಅದೇ ದೃಷ್ಟಿಯಿಂದ, ಅದೇ ಉದ್ದೇಶದಿಂದ. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನೇನು ನಾಳೆ ನಾಡಿದ್ರ ಹಾಗೆ ಹಿರಿಯ ನಾಯಕರುಗಳು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಜೇಟ್ಲಿ ಅಂತವ್ರು ಬರ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಮನವೊಲಿಸಲಿಕ್ಕೆ, ಯಡಿಯೂರಪ್ಪನವ್ರ ಜೊತೆಗೆ ಮಾತಾಡಲಿಕ್ಕೆ. ಹಾಗಾದರೆ ಮುಂದಿನ ಚಿತ್ರಣ ಹೇಗಿರ್ಬೋದು? ಯಡಿಯೂರಪ್ಪನವ್ರನ್ನ ಕೇಳೋಣ ಸಣ್ಣ ವಿರಾಮದ ನಂತರ.